ಅದೊಂದು ಮೂರಂತಸ್ತಿನ ಬಿಲ್ಡಿಂಗ್, ಇಂಟೀರಿಯರ್ ಸೇಲಿಂಗ್ ಬಿಸಿನೆಸ್ ಅಂತ ಬೋರ್ಡ್ ಕೂಡ ಹಾಕಿತ್ತು. ಆದರೆ ಒಳಗಡೆ ನಡೀತಿದ್ದೇ ಬೇರೆ. ಹಾಗಾದ್ರೆ ಅಲ್ಲಿ ಏನ್ ನಡೀತು ನೀವೇ ನೋಡಿ. ಬೆಂಗಳೂರಲ್ಲಿ ಹೊರಗೊಂದು ಒಳಗೊಂದು ಆಟ. ಇಂಟೀರಿಯರ್ಸ್ ಬೋರ್ಡ್ ಹೆಸರಲ್ಲಿ ಕಾಲಿಂಗ್ ಚೀಟಿಂಗ್. ಈ ಬಿಲ್ಡಿಂಗ್ ನ ನೋಡಿ. ಈ ಬಿಲ್ಡಿಂಗ್ ಹೊರಗಡೆ ಫಿನಿಕ್ಸ್ ಇಂಟೀರಿಯರ್ಸ್ ಅನ್ನೋ ಬೋರ್ಡ್, ಆದರೆ ಒಳಗಡೆ ನಡೀತಾ ಇದ್ದದ್ದೇ ಬೇರೆ. ಈ ಬಿಲ್ಡಿಂಗ್ ಒಳಗಡೆ ನಡೀತಾ ಇದ್ದ ಬಗ್ಗೆ ಪೊಲೀಸರಿಗೆ ಮಾಹಿತಿ ಬಂದಿತ್ತು. ಚೆಕ್ ಮಾಡಿದ್ರೆ ಕಟ್ಟಡದೊಳಗಿನ ಜಗತ್ತು ಬಯಲಾಗಿದೆ. ಕಾಲ್ ಸೆಂಟರ್ ಇತ್ತು, ಸಿಸ್ಟಮ್ಸ್ 7-8 ಜನರಿಂದ ಕಾಲಿಂಗ್. ರೇಡ್ ಮಾಡಿದ್ದ ಖಾಕಿಗೆ ಫ್ರಾಡ್ ಬಗ್ಗೆ ಗೊತ್ತಾಗಿದೆ. ಇಂಥದ್ದೊಂದು ಸೈಬರ್ ಕ್ರೈಮ್ ಜಾಲ ಪತ್ತೆಯಾಗಿದ್ದು ಬೆಂಗಳೂರಿನ ಹುಳಿಮಾವು ಠಾಣಾ ವ್ಯಾಪ್ತಿಯಲ್ಲಿ. ಚೀಟಿಂಗ್ ಗ್ಯಾಂಗ್ ಪತ್ತೆ. ಹುಳಿಮಾವು ಬಸ್ ನಿಲ್ದಾಣದ ಬಳಿಯೇ ಕಾಲ್ ಸೆಂಟರ್ ರೀತಿ ಮಾಡಿಕೊಂಡು ವಂಚನೆ ಮಾಡ್ತಾ ಇದ್ದ ಗ್ಯಾಂಗ್ ಮೇಲೆ ದಾಳಿ ಮಾಡಿದ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಮತ್ತು ತಂಡ ಮಾಲೀಕ ಜಿತೇಂದ್ರ ಅಲಿಯಾಸ್ ಜೀತು ಎಂಬಾತನನ್ನ ಬಂಧಿಸಿದೆ. ಕಳೆದ 4 ತಿಂಗಳಿಂದ ಕಚೇರಿ ನಡೆಸ್ತಾ ಇದ್ದ ಜಿತೇಂದ್ರ ಸುಮಾರು 20ಕ್ಕೂ ಅಧಿಕ ಮಂದಿಯನ್ನ ಕೆಲಸಕ್ಕೆ ಸೇರಿಸಿಕೊಂಡಿದ್ದ. ಸಾವಿರಾರು ಫೋನ್ ನಂಬರ್ಗಳ ಲಿಸ್ಟ್ ಇಟ್ಕೊಂಡಿದ್ದ ಗ್ಯಾಂಗ್ ಫೋನ್ ಮಾಡಿ ನಿಮ್ಮ KYC ಅಪ್ಡೇಟ್, OTP ಲಿಂಕ್, ಗಿಫ್ಟ್ ಆಫರ್, ಕ್ರೆಡಿಟ್ ಕಾರ್ಡ್ ಪಾಸ್ವರ್ಡ್ ಚೇಂಜ್ ಮಾಡಿ, ಶೇರ್ ಮಾರ್ಕೆಟ್ ಅಲ್ಲಿ ಹಣ ಹೂಡಿಕೆ ಮಾಡಿದ್ರೆ ಡಬಲ್ ನೀಡೋದಾಗಿ ಹೇಳಿ ಜನರಿಗೆ ವಂಚಿಸ್ತಾ ಇದ್ರು. ಅಲ್ಲದೆ ಗ್ರೂಪ್ ಕ್ರಿಯೇಟ್ ಮಾಡಿ ಲಕ್ಷಾಂತರ ರೂಪಾಯಿ ಹಾಕಿಸ್ಕೊಳ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಕೂತಲ್ಲಿಯೇ SMS, ಫೋನ್ ಕಾಲ್ಸ್ ಮೂಲಕ ಆರೋಪಿಗಳು ವಂಚನೆ ಮಾಡಿರುವುದು ಗೊತ್ತಾಗಿದೆ. ಪ್ರಕರಣ ದಾಖಲಿಸಿಕೊಂಡಿರುವ ಹುಳಿಮಾವು ಪೊಲೀಸರು ಹೆಚ್ಚಿನ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇವರ ಗ್ಯಾಂಗ್ ಅಸಲಿ ಎತ್ತಿನ ಬಗ್ಗೆ ತನಿಖೆ ಮುಂದುವರೆದಿದೆ. ಸುನಿಲ್ ಧರ್ಮಸ್ಥಳ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅದೊಂದು ಮೂರಂತಸ್ತಿನ ಬಿಲ್ಡಿಂಗ್, ಇಂಟೀರಿಯರ್ ಸೇಲಿಂಗ್ ಬಿಸಿನೆಸ್ ಅಂತ ಬೋರ್ಡ್ ಕೂಡ ಹಾಕಿತ್ತು. ಆದರೆ ಒಳಗಡೆ ನಡೀತಿದ್ದೇ ಬೇರೆ. ಹಾಗಾದ್ರೆ ಅಲ್ಲಿ ಏನ್ ನಡೀತು ನೀವೇ ನೋಡಿ. ಬೆಂಗಳೂರಲ್ಲಿ ಹೊರಗೊಂದು ಒಳಗೊಂದು ಆಟ. ಇಂಟೀರಿಯರ್ಸ್ ಬೋರ್ಡ್ ಹೆಸರಲ್ಲಿ ಕಾಲಿಂಗ್ ಚೀಟಿಂಗ್. ಈ ಬಿಲ್ಡಿಂಗ್ ನ ನೋಡಿ. ಈ ಬಿಲ್ಡಿಂಗ್ ಹೊರಗಡೆ ಫಿನಿಕ್ಸ್ ಇಂಟೀರಿಯರ್ಸ್ ಅನ್ನೋ ಬೋರ್ಡ್, ಆದರೆ ಒಳಗಡೆ ನಡೀತಾ ಇದ್ದದ್ದೇ ಬೇರೆ. ಈ ಬಿಲ್ಡಿಂಗ್ ಒಳಗಡೆ ನಡೀತಾ ಇದ್ದ ಬಗ್ಗೆ ಪೊಲೀಸರಿಗೆ ಮಾಹಿತಿ ಬಂದಿತ್ತು. ಚೆಕ್ ಮಾಡಿದ್ರೆ ಕಟ್ಟಡದೊಳಗಿನ ಜಗತ್ತು ಬಯಲಾಗಿದೆ. ಕಾಲ್ ಸೆಂಟರ್ ಇತ್ತು, ಸಿಸ್ಟಮ್ಸ್ 7-8 ಜನರಿಂದ ಕಾಲಿಂಗ್. ರೇಡ್ ಮಾಡಿದ್ದ ಖಾಕಿಗೆ ಫ್ರಾಡ್ ಬಗ್ಗೆ ಗೊತ್ತಾಗಿದೆ. ಇಂಥದ್ದೊಂದು ಸೈಬರ್ ಕ್ರೈಮ್ ಜಾಲ ಪತ್ತೆಯಾಗಿದ್ದು ಬೆಂಗಳೂರಿನ ಹುಳಿಮಾವು ಠಾಣಾ ವ್ಯಾಪ್ತಿಯಲ್ಲಿ. ಚೀಟಿಂಗ್ ಗ್ಯಾಂಗ್ ಪತ್ತೆ. ಹುಳಿಮಾವು ಬಸ್ ನಿಲ್ದಾಣದ ಬಳಿಯೇ ಕಾಲ್ ಸೆಂಟರ್ ರೀತಿ ಮಾಡಿಕೊಂಡು ವಂಚನೆ ಮಾಡ್ತಾ ಇದ್ದ ಗ್ಯಾಂಗ್ ಮೇಲೆ ದಾಳಿ ಮಾಡಿದ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಮತ್ತು ತಂಡ ಮಾಲೀಕ ಜಿತೇಂದ್ರ ಅಲಿಯಾಸ್ ಜೀತು ಎಂಬಾತನನ್ನ ಬಂಧಿಸಿದೆ. ಕಳೆದ 4 ತಿಂಗಳಿಂದ ಕಚೇರಿ ನಡೆಸ್ತಾ ಇದ್ದ ಜಿತೇಂದ್ರ ಸುಮಾರು 20ಕ್ಕೂ ಅಧಿಕ ಮಂದಿಯನ್ನ ಕೆಲಸಕ್ಕೆ ಸೇರಿಸಿಕೊಂಡಿದ್ದ. ಸಾವಿರಾರು ಫೋನ್ ನಂಬರ್ಗಳ ಲಿಸ್ಟ್ ಇಟ್ಕೊಂಡಿದ್ದ ಗ್ಯಾಂಗ್ ಫೋನ್ ಮಾಡಿ ನಿಮ್ಮ KYC ಅಪ್ಡೇಟ್, OTP ಲಿಂಕ್, ಗಿಫ್ಟ್ ಆಫರ್, ಕ್ರೆಡಿಟ್ ಕಾರ್ಡ್ ಪಾಸ್ವರ್ಡ್ ಚೇಂಜ್ ಮಾಡಿ, ಶೇರ್ ಮಾರ್ಕೆಟ್ ಅಲ್ಲಿ ಹಣ ಹೂಡಿಕೆ ಮಾಡಿದ್ರೆ ಡಬಲ್ ನೀಡೋದಾಗಿ ಹೇಳಿ ಜನರಿಗೆ ವಂಚಿಸ್ತಾ ಇದ್ರು. ಅಲ್ಲದೆ ಗ್ರೂಪ್ ಕ್ರಿಯೇಟ್ ಮಾಡಿ ಲಕ್ಷಾಂತರ ರೂಪಾಯಿ ಹಾಕಿಸ್ಕೊಳ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಕೂತಲ್ಲಿಯೇ SMS, ಫೋನ್ ಕಾಲ್ಸ್ ಮೂಲಕ ಆರೋಪಿಗಳು ವಂಚನೆ ಮಾಡಿರುವುದು ಗೊತ್ತಾಗಿದೆ. ಪ್ರಕರಣ ದಾಖಲಿಸಿಕೊಂಡಿರುವ ಹುಳಿಮಾವು ಪೊಲೀಸರು ಹೆಚ್ಚಿನ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇವರ ಗ್ಯಾಂಗ್ ಅಸಲಿ ಎತ್ತಿನ ಬಗ್ಗೆ ತನಿಖೆ ಮುಂದುವರೆದಿದೆ. ಸುನಿಲ್ ಧರ್ಮಸ್ಥಳ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅದೊಂದು ಮೂರಂತಸ್ತಿನ ಬಿಲ್ಡಿಂಗ್, ಇಂಟೀರಿಯರ್ ಸೇಲಿಂಗ್ ಬಿಸಿನೆಸ್ ಅಂತ ಬೋರ್ಡ್ ಕೂಡ ಹಾಕಿತ್ತು. ಆದರೆ ಒಳಗಡೆ ನಡೀತಿದ್ದೇ ಬೇರೆ. ಹಾಗಾದ್ರೆ ಅಲ್ಲಿ ಏನ್ ನಡೀತು ನೀವೇ ನೋಡಿ. ಬೆಂಗಳೂರಲ್ಲಿ ಹೊರಗೊಂದು ಒಳಗೊಂದು ಆಟ. ಇಂಟೀರಿಯರ್ಸ್ ಬೋರ್ಡ್ ಹೆಸರಲ್ಲಿ ಕಾಲಿಂಗ್ ಚೀಟಿಂಗ್. ಈ ಬಿಲ್ಡಿಂಗ್ ನ ನೋಡಿ. ಈ ಬಿಲ್ಡಿಂಗ್ ಹೊರಗಡೆ ಫಿನಿಕ್ಸ್ ಇಂಟೀರಿಯರ್ಸ್ ಅನ್ನೋ ಬೋರ್ಡ್, ಆದರೆ ಒಳಗಡೆ ನಡೀತಾ ಇದ್ದದ್ದೇ ಬೇರೆ. ಈ ಬಿಲ್ಡಿಂಗ್ ಒಳಗಡೆ ನಡೀತಾ ಇದ್ದ ಬಗ್ಗೆ ಪೊಲೀಸರಿಗೆ ಮಾಹಿತಿ ಬಂದಿತ್ತು. ಚೆಕ್ ಮಾಡಿದ್ರೆ ಕಟ್ಟಡದೊಳಗಿನ ಜಗತ್ತು ಬಯಲಾಗಿದೆ. ಕಾಲ್ ಸೆಂಟರ್ ಇತ್ತು, ಸಿಸ್ಟಮ್ಸ್ 7-8 ಜನರಿಂದ ಕಾಲಿಂಗ್. ರೇಡ್ ಮಾಡಿದ್ದ ಖಾಕಿಗೆ ಫ್ರಾಡ್ ಬಗ್ಗೆ ಗೊತ್ತಾಗಿದೆ. ಇಂಥದ್ದೊಂದು ಸೈಬರ್ ಕ್ರೈಮ್ ಜಾಲ ಪತ್ತೆಯಾಗಿದ್ದು ಬೆಂಗಳೂರಿನ ಹುಳಿಮಾವು ಠಾಣಾ ವ್ಯಾಪ್ತಿಯಲ್ಲಿ. ಚೀಟಿಂಗ್ ಗ್ಯಾಂಗ್ ಪತ್ತೆ. ಹುಳಿಮಾವು ಬಸ್ ನಿಲ್ದಾಣದ ಬಳಿಯೇ ಕಾಲ್ ಸೆಂಟರ್ ರೀತಿ ಮಾಡಿಕೊಂಡು ವಂಚನೆ ಮಾಡ್ತಾ ಇದ್ದ ಗ್ಯಾಂಗ್ ಮೇಲೆ ದಾಳಿ ಮಾಡಿದ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಮತ್ತು ತಂಡ ಮಾಲೀಕ ಜಿತೇಂದ್ರ ಅಲಿಯಾಸ್ ಜೀತು ಎಂಬಾತನನ್ನ ಬಂಧಿಸಿದೆ. ಕಳೆದ 4 ತಿಂಗಳಿಂದ ಕಚೇರಿ ನಡೆಸ್ತಾ ಇದ್ದ ಜಿತೇಂದ್ರ ಸುಮಾರು 20ಕ್ಕೂ ಅಧಿಕ ಮಂದಿಯನ್ನ ಕೆಲಸಕ್ಕೆ ಸೇರಿಸಿಕೊಂಡಿದ್ದ. ಸಾವಿರಾರು ಫೋನ್ ನಂಬರ್ಗಳ ಲಿಸ್ಟ್ ಇಟ್ಕೊಂಡಿದ್ದ ಗ್ಯಾಂಗ್ ಫೋನ್ ಮಾಡಿ ನಿಮ್ಮ KYC ಅಪ್ಡೇಟ್, OTP ಲಿಂಕ್, ಗಿಫ್ಟ್ ಆಫರ್, ಕ್ರೆಡಿಟ್ ಕಾರ್ಡ್ ಪಾಸ್ವರ್ಡ್ ಚೇಂಜ್ ಮಾಡಿ, ಶೇರ್ ಮಾರ್ಕೆಟ್ ಅಲ್ಲಿ ಹಣ ಹೂಡಿಕೆ ಮಾಡಿದ್ರೆ ಡಬಲ್ ನೀಡೋದಾಗಿ ಹೇಳಿ ಜನರಿಗೆ ವಂಚಿಸ್ತಾ ಇದ್ರು. ಅಲ್ಲದೆ ಗ್ರೂಪ್ ಕ್ರಿಯೇಟ್ ಮಾಡಿ ಲಕ್ಷಾಂತರ ರೂಪಾಯಿ ಹಾಕಿಸ್ಕೊಳ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಕೂತಲ್ಲಿಯೇ SMS, ಫೋನ್ ಕಾಲ್ಸ್ ಮೂಲಕ ಆರೋಪಿಗಳು ವಂಚನೆ ಮಾಡಿರುವುದು ಗೊತ್ತಾಗಿದೆ. ಪ್ರಕರಣ ದಾಖಲಿಸಿಕೊಂಡಿರುವ ಹುಳಿಮಾವು ಪೊಲೀಸರು ಹೆಚ್ಚಿನ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇವರ ಗ್ಯಾಂಗ್ ಅಸಲಿ ಎತ್ತಿನ ಬಗ್ಗೆ ತನಿಖೆ ಮುಂದುವರೆದಿದೆ. ಸುನಿಲ್ ಧರ್ಮಸ್ಥಳ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅದೊಂದು ಮೂರಂತಸ್ತಿನ ಬಿಲ್ಡಿಂಗ್, ಇಂಟೀರಿಯರ್ ಸೇಲಿಂಗ್ ಬಿಸಿನೆಸ್ ಅಂತ ಬೋರ್ಡ್ ಕೂಡ ಹಾಕಿತ್ತು. ಆದರೆ ಒಳಗಡೆ ನಡೀತಿದ್ದೇ ಬೇರೆ. ಹಾಗಾದ್ರೆ ಅಲ್ಲಿ ಏನ್ ನಡೀತು ನೀವೇ ನೋಡಿ. ಬೆಂಗಳೂರಲ್ಲಿ ಹೊರಗೊಂದು ಒಳಗೊಂದು ಆಟ. ಇಂಟೀರಿಯರ್ಸ್ ಬೋರ್ಡ್ ಹೆಸರಲ್ಲಿ ಕಾಲಿಂಗ್ ಚೀಟಿಂಗ್.
ಈ ಬಿಲ್ಡಿಂಗ್ ನ ನೋಡಿ. ಈ ಬಿಲ್ಡಿಂಗ್ ಹೊರಗಡೆ ಫಿನಿಕ್ಸ್ ಇಂಟೀರಿಯರ್ಸ್ ಅನ್ನೋ ಬೋರ್ಡ್, ಆದರೆ ಒಳಗಡೆ ನಡೀತಾ ಇದ್ದದ್ದೇ ಬೇರೆ. ಈ ಬಿಲ್ಡಿಂಗ್ ಒಳಗಡೆ ನಡೀತಾ ಇದ್ದ ಬಗ್ಗೆ ಪೊಲೀಸರಿಗೆ ಮಾಹಿತಿ ಬಂದಿತ್ತು. ಚೆಕ್ ಮಾಡಿದ್ರೆ ಕಟ್ಟಡದೊಳಗಿನ ಜಗತ್ತು ಬಯಲಾಗಿದೆ. ಕಾಲ್ ಸೆಂಟರ್ ಇತ್ತು, ಸಿಸ್ಟಮ್ಸ್ 7-8 ಜನರಿಂದ ಕಾಲಿಂಗ್. ರೇಡ್ ಮಾಡಿದ್ದ ಖಾಕಿಗೆ ಫ್ರಾಡ್ ಬಗ್ಗೆ ಗೊತ್ತಾಗಿದೆ. ಇಂಥದ್ದೊಂದು ಸೈಬರ್ ಕ್ರೈಮ್ ಜಾಲ ಪತ್ತೆಯಾಗಿದ್ದು ಬೆಂಗಳೂರಿನ ಹುಳಿಮಾವು ಠಾಣಾ ವ್ಯಾಪ್ತಿಯಲ್ಲಿ. ಚೀಟಿಂಗ್ ಗ್ಯಾಂಗ್ ಪತ್ತೆ. ಹುಳಿಮಾವು ಬಸ್ ನಿಲ್ದಾಣದ ಬಳಿಯೇ ಕಾಲ್ ಸೆಂಟರ್ ರೀತಿ ಮಾಡಿಕೊಂಡು ವಂಚನೆ ಮಾಡ್ತಾ ಇದ್ದ ಗ್ಯಾಂಗ್ ಮೇಲೆ ದಾಳಿ ಮಾಡಿದ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಮತ್ತು ತಂಡ ಮಾಲೀಕ ಜಿತೇಂದ್ರ ಅಲಿಯಾಸ್ ಜೀತು ಎಂಬಾತನನ್ನ ಬಂಧಿಸಿದೆ. ಕಳೆದ 4 ತಿಂಗಳಿಂದ ಕಚೇರಿ ನಡೆಸ್ತಾ ಇದ್ದ ಜಿತೇಂದ್ರ ಸುಮಾರು 20ಕ್ಕೂ ಅಧಿಕ ಮಂದಿಯನ್ನ ಕೆಲಸಕ್ಕೆ ಸೇರಿಸಿಕೊಂಡಿದ್ದ. ಸಾವಿರಾರು ಫೋನ್ ನಂಬರ್ಗಳ ಲಿಸ್ಟ್ ಇಟ್ಕೊಂಡಿದ್ದ ಗ್ಯಾಂಗ್ ಫೋನ್ ಮಾಡಿ ನಿಮ್ಮ KYC ಅಪ್ಡೇಟ್, OTP ಲಿಂಕ್, ಗಿಫ್ಟ್ ಆಫರ್, ಕ್ರೆಡಿಟ್ ಕಾರ್ಡ್ ಪಾಸ್ವರ್ಡ್ ಚೇಂಜ್ ಮಾಡಿ, ಶೇರ್ ಮಾರ್ಕೆಟ್ ಅಲ್ಲಿ ಹಣ ಹೂಡಿಕೆ ಮಾಡಿದ್ರೆ ಡಬಲ್ ನೀಡೋದಾಗಿ ಹೇಳಿ ಜನರಿಗೆ ವಂಚಿಸ್ತಾ ಇದ್ರು. ಅಲ್ಲದೆ ಗ್ರೂಪ್ ಕ್ರಿಯೇಟ್ ಮಾಡಿ ಲಕ್ಷಾಂತರ ರೂಪಾಯಿ ಹಾಕಿಸ್ಕೊಳ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಕೂತಲ್ಲಿಯೇ SMS, ಫೋನ್ ಕಾಲ್ಸ್ ಮೂಲಕ ಆರೋಪಿಗಳು ವಂಚನೆ ಮಾಡಿರುವುದು ಗೊತ್ತಾಗಿದೆ. ಪ್ರಕರಣ ದಾಖಲಿಸಿಕೊಂಡಿರುವ ಹುಳಿಮಾವು ಪೊಲೀಸರು ಹೆಚ್ಚಿನ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇವರ ಗ್ಯಾಂಗ್ ಅಸಲಿ ಎತ್ತಿನ ಬಗ್ಗೆ ತನಿಖೆ ಮುಂದುವರೆದಿದೆ. ಸುನಿಲ್ ಧರ್ಮಸ್ಥಳ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅದೊಂದು 3 ಅಂತಸ್ತಿನ ಬಿಲ್ಡಿಂಗ್, ಇಂಟೀರಿಯರ್ ಸೇಲಿಂಗ್ ಬಿಸ್ನೆಸ್ ಅಂತ ಬೋರ್ಡ್ ಕೂಡ ಹಾಕಿತ್ತು. ಆದರೆ ಒಳಗಡೆ ನಡೀತಿದ್ದದ್ದೇ ಬೇರೆ. ಹಾಗಾದ್ರೆ ಅಲ್ಲಿ ಏನ್ ನಡೀತು ನೀವೇ ನೋಡಿ. ಬೆಂಗಳೂರಲ್ಲಿ ಹೊರಗೊಂದು ಒಳಗೊಂದು ಆಟ. ಇಂಟೀರಿಯರ್ಸ್ ಬೋರ್ಡ್ ಹೆಸರಲ್ಲಿ ಕಾಲಿಂಗ್, ಚೀಟಿಂಗ್. ಈ ಬಿಲ್ಡಿಂಗ್ ನ ನೋಡಿ. ಈ ಬಿಲ್ಡಿಂಗ್ ಹೊರಗಡೆ ಫಿನಿಕ್ಸ್ ಇಂಟೀರಿಯರ್ಸ್ ಅನ್ನೋ ಬೋರ್ಡ್, ಆದರೆ ಒಳಗಡೆ ನಡೀತಾ ಇದ್ದದ್ದೇ ಬೇರೆ. ಈ ಬಿಲ್ಡಿಂಗ್ ಒಳಗಡೆ ನಡೀತಾ ಇದ್ದ ಬಗ್ಗೆ ಪೊಲೀಸರಿಗೆ ಮಾಹಿತಿ ಬಂದಿತ್ತು. ಚೆಕ್ ಮಾಡಿದ್ರೆ ಕಟ್ಟಡದೊಳಗಿನ ಜಗತ್ತು ಬಯಲಾಗಿದೆ. ಕಾಲ್ ಸೆಂಟರ್ ಇತ್ತು, ಸಿಸ್ಟಮ್ಸ್ 7-8 ಜನರಿಂದ ಕಾಲಿಂಗ್. ರೇಡ್ ಮಾಡಿದ್ದ ಖಾಕಿಗೆ ಫ್ರಾಡ್ ಬಗ್ಗೆ ಗೊತ್ತಾಗಿದೆ. ಇಂಥದ್ದೊಂದು ಸೈಬರ್ ಕ್ರೈಮ್ ಜಾಲ ಪತ್ತೆಯಾಗಿದ್ದು ಬೆಂಗಳೂರಿನ ಹುಳಿಮಾವು ಠಾಣಾ ವ್ಯಾಪ್ತಿಯಲ್ಲಿ. ಚೀಟಿಂಗ್ ಗ್ಯಾಂಗ್ ಪತ್ತೆ. ಹುಳಿಮಾವು ಬಸ್ ನಿಲ್ದಾಣದ ಬಳಿಯೇ ಕಾಲ್ ಸೆಂಟರ್ ರೀತಿ ಮಾಡಿಕೊಂಡು ವಂಚನೆ ಮಾಡ್ತಾ ಇದ್ದ ಗ್ಯಾಂಗ್ ಮೇಲೆ ದಾಳಿ ಮಾಡಿದ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಮತ್ತು ತಂಡ ಮಾಲೀಕ ಜಿತೇಂದ್ರ ಅಲಿಯಾಸ್ ಜೀತು ಎಂಬಾತನನ್ನ ಬಂಧಿಸಿದೆ. ಕಳೆದ 4 ತಿಂಗಳಿಂದ ಕಚೇರಿ ನಡೆಸ್ತಾ ಇದ್ದ ಜಿತೇಂದ್ರ ಸುಮಾರು 20ಕ್ಕೂ ಅಧಿಕ ಮಂದಿಯನ್ನ ಕೆಲಸಕ್ಕೆ ಸೇರಿಸಿಕೊಂಡಿದ್ದ. ಸಾವಿರಾರು ಫೋನ್ ನಂಬರ್ಗಳ ಲಿಸ್ಟ್ ಇಟ್ಕೊಂಡಿದ್ದ ಗ್ಯಾಂಗ್ ಫೋನ್ ಮಾಡಿ ನಿಮ್ಮ KYC ಅಪ್ಡೇಟ್, OTP ಲಿಂಕ್, ಗಿಫ್ಟ್ ಆಫರ್, ಕ್ರೆಡಿಟ್ ಕಾರ್ಡ್ ಪಾಸ್ವರ್ಡ್ ಚೇಂಜ್ ಮಾಡಿ, ಶೇರ್ ಮಾರ್ಕೆಟ್ ಅಲ್ಲಿ ಹಣ ಹೂಡಿಕೆ ಮಾಡಿದ್ರೆ ಡಬಲ್ ನೀಡೋದಾಗಿ ಹೇಳಿ ಜನರಿಗೆ ವಂಚಿಸ್ತಾ ಇದ್ರು. ಅಲ್ಲದೆ ಗ್ರೂಪ್ ಕ್ರಿಯೇಟ್ ಮಾಡಿ ಲಕ್ಷಾಂತರ ರೂಪಾಯಿ ಹಾಕಿಸ್ಕೊಳ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಕೂತಲ್ಲಿಯೇ SMS, ಫೋನ್ ಕಾಲ್ಸ್ ಮೂಲಕ ಆರೋಪಿಗಳು ವಂಚನೆ ಮಾಡಿರುವುದು ಗೊತ್ತಾಗಿದೆ. ಪ್ರಕರಣ ದಾಖಲಿಸಿಕೊಂಡಿರುವ ಹುಳಿಮಾವು ಪೊಲೀಸರು ಹೆಚ್ಚಿನ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇವರ ಗ್ಯಾಂಗ್ ಅಸಲಿ ಎತ್ತಿನ ಬಗ್ಗೆ ತನಿಖೆ ಮುಂದುವರೆದಿದೆ. ಸುನಿಲ್ ಧರ್ಮಸ್ಥಳ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅದೊಂದು 3 ಅಂತಸ್ತಿನ ಬಿಲ್ಡಿಂಗ್, ಇಂಟೀರಿಯರ್ ಸೇಲಿಂಗ್ ಬಿಸ್ನೆಸ್ ಅಂತ ಬೋರ್ಡ್ ಕೂಡ ಹಾಕಿತ್ತು. ಆದರೆ ಒಳಗಡೆ ನಡೀತಿದ್ದದ್ದೇ ಬೇರೆ. ಹಾಗಾದ್ರೆ ಅಲ್ಲಿ ಏನ್ ನಡೀತು ನೀವೇ ನೋಡಿ. ಬೆಂಗಳೂರಲ್ಲಿ ಹೊರಗೊಂದು ಒಳಗೊಂದು ಆಟ. ಇಂಟೀರಿಯರ್ಸ್ ಬೋರ್ಡ್ ಹೆಸರಲ್ಲಿ ಕಾಲಿಂಗ್, ಚೀಟಿಂಗ್. ಈ ಬಿಲ್ಡಿಂಗ್ ನ ನೋಡಿ. ಈ ಬಿಲ್ಡಿಂಗ್ ಹೊರಗಡೆ ಫಿನಿಕ್ಸ್ ಇಂಟೀರಿಯರ್ಸ್ ಅನ್ನೋ ಬೋರ್ಡ್, ಆದರೆ ಒಳಗಡೆ ನಡೀತಾ ಇದ್ದದ್ದೇ ಬೇರೆ. ಈ ಬಿಲ್ಡಿಂಗ್ ಒಳಗಡೆ ನಡೀತಾ ಇದ್ದ ಬಗ್ಗೆ ಪೊಲೀಸರಿಗೆ ಮಾಹಿತಿ ಬಂದಿತ್ತು. ಚೆಕ್ ಮಾಡಿದ್ರೆ ಕಟ್ಟಡದೊಳಗಿನ ಜಗತ್ತು ಬಯಲಾಗಿದೆ. ಕಾಲ್ ಸೆಂಟರ್ ಇತ್ತು, ಸಿಸ್ಟಮ್ಸ್ 7-8 ಜನರಿಂದ ಕಾಲಿಂಗ್. ರೇಡ್ ಮಾಡಿದ್ದ ಖಾಕಿಗೆ ಫ್ರಾಡ್ ಬಗ್ಗೆ ಗೊತ್ತಾಗಿದೆ. ಇಂಥದ್ದೊಂದು ಸೈಬರ್ ಕ್ರೈಮ್ ಜಾಲ ಪತ್ತೆಯಾಗಿದ್ದು ಬೆಂಗಳೂರಿನ ಹುಳಿಮಾವು ಠಾಣಾ ವ್ಯಾಪ್ತಿಯಲ್ಲಿ. ಚೀಟಿಂಗ್ ಗ್ಯಾಂಗ್ ಪತ್ತೆ. ಹುಳಿಮಾವು ಬಸ್ ನಿಲ್ದಾಣದ ಬಳಿಯೇ ಕಾಲ್ ಸೆಂಟರ್ ರೀತಿ ಮಾಡಿಕೊಂಡು ವಂಚನೆ ಮಾಡ್ತಾ ಇದ್ದ ಗ್ಯಾಂಗ್ ಮೇಲೆ ದಾಳಿ ಮಾಡಿದ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಮತ್ತು ತಂಡ ಮಾಲೀಕ ಜಿತೇಂದ್ರ ಅಲಿಯಾಸ್ ಜೀತು ಎಂಬಾತನನ್ನ ಬಂಧಿಸಿದೆ. ಕಳೆದ 4 ತಿಂಗಳಿಂದ ಕಚೇರಿ ನಡೆಸ್ತಾ ಇದ್ದ ಜಿತೇಂದ್ರ ಸುಮಾರು 20ಕ್ಕೂ ಅಧಿಕ ಮಂದಿಯನ್ನ ಕೆಲಸಕ್ಕೆ ಸೇರಿಸಿಕೊಂಡಿದ್ದ. ಸಾವಿರಾರು ಫೋನ್ ನಂಬರ್ಗಳ ಲಿಸ್ಟ್ ಇಟ್ಕೊಂಡಿದ್ದ ಗ್ಯಾಂಗ್ ಫೋನ್ ಮಾಡಿ ನಿಮ್ಮ KYC ಅಪ್ಡೇಟ್, OTP ಲಿಂಕ್, ಗಿಫ್ಟ್ ಆಫರ್, ಕ್ರೆಡಿಟ್ ಕಾರ್ಡ್ ಪಾಸ್ವರ್ಡ್ ಚೇಂಜ್ ಮಾಡಿ, ಶೇರ್ ಮಾರ್ಕೆಟ್ ಅಲ್ಲಿ ಹಣ ಹೂಡಿಕೆ ಮಾಡಿದ್ರೆ ಡಬಲ್ ನೀಡೋದಾಗಿ ಹೇಳಿ ಜನರಿಗೆ ವಂಚಿಸ್ತಾ ಇದ್ರು. ಅಲ್ಲದೆ ಗ್ರೂಪ್ ಕ್ರಿಯೇಟ್ ಮಾಡಿ ಲಕ್ಷಾಂತರ ರೂಪಾಯಿ ಹಾಕಿಸ್ಕೊಳ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಕೂತಲ್ಲಿಯೇ SMS, ಫೋನ್ ಕಾಲ್ಸ್ ಮೂಲಕ ಆರೋಪಿಗಳು ವಂಚನೆ ಮಾಡಿರುವುದು ಗೊತ್ತಾಗಿದೆ. ಪ್ರಕರಣ ದಾಖಲಿಸಿಕೊಂಡಿರುವ ಹುಳಿಮಾವು ಪೊಲೀಸರು ಹೆಚ್ಚಿನ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇವರ ಗ್ಯಾಂಗ್ ಅಸಲಿ ಎತ್ತಿನ ಬಗ್ಗೆ ತನಿಖೆ ಮುಂದುವರೆದಿದೆ. ಸುನಿಲ್ ಧರ್ಮಸ್ಥಳ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.